ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಸಿನಿಮಾ ಡೈಲಾಗ್ ಹೊಡಿತಾಳೆ. ನಾನು ಏನ್ ಕೆಲಸ ಮಾಡಕ್ ಹೋದ್ರು ಇವಳೇ ನನಗೆ ಅಡ್ಡ ಬರ್ತಾ ಇದ್ದಾಳೆ. ಮೊದಲು ಇವಳಿಗೆ ಏನಾದ್ರೂ ಒಂದು ದಾರಿ ಮಾಡ್ಬೇಕು. ಅಮ್ಮ, ಒಬ್ಳೆ ಬರ್ತಾ ಇದ್ಯಾ? ಎಲ್ಲ ಅವಳು? ಎಲ್ಲಿ ಅಹಲ್ಯ? ರಜತ್, ಅಹಲ್ಯ ರಾಜ್ಗುರು ಮನೆತನದ ಕೋಟೆ ಒಳಗಿದಾಳ್ ಕಣ. ಅವಳನ್ನ ಕರ್ಕೊಂಬರೋದು ತುಂಬಾ ಕಷ್ಟ. ಏಯ್, ಶತ್ರುಗಳನ್ನ ಹೊಗಳ್ತಾ ಇದ್ಯಾ? ನಿನ್ ಕೈಲಾಗ್ಲಿಲ್ಲ, ಸೋತ್ ಬಂದಿದ್ಯಾ ಅಂತ ಹೇಳು. ಅದು ಬಿಟ್ಟು ಇಲ್ದಿರೋ ಕತೆಗಳನ್ನ ಹೊಡಿಬೇಡ. ಹಾಗಲ್ಲ ರಜತ್, ಮದ್ವೆ ಮನೇಲಿ 1000 ಜನ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ? ಏನಾಗತ್ತೆ? ಹೇಳ್ಕೊಂಡ್ ಬಂದ್ರೆ ಅವಳು ನನ್ ಕಾಲ್ ಕೆಳಗ್ ಬಿದ್ದಿರ್ತಾಳೆ. ಬರ್ದೆ ಗಲಾಟೆ ಆದ್ರೆ ಮದ್ವೆ ನಿಲ್ಲೋ ಹಾಗೆ ದೊಂಬಿ ಎಬ್ಬಿಸ್ತೀನಿ. ರಾಜ್ಗುರು ಮನೆತನದ ಗೌರವನ ನೆಲಸಮ ಮಾಡ್ತೀನಿ. ರಜತ್, ಬೇಡ ಕಣೋ, ನನ್ ಮಾತ್ ಕೇಳು, ದುಡುಕ್ಬೇಡ. ಸರಿ ಅಮ್ಮ. ರಜತ್, ಸಾರಿ ಕೇಳ್ದ? ಇನ್ನೂ ಇಲ್ಲ. ಇನ್ನು ಯಾಕೆ ಮೀನಾಮೇಶ ಎಣಿಸ್ತಾ ಇದ್ಯಾ? ಕೇಳೋದಲ್ವಾ? ಅದ್ ಬಿಡು, ಜೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನ್ ದೃಷ್ಟಿನೇ ತಾಗ್ಬಿಡುತ್ತೆ. ಥೂ ಥೂ ಥೂ, ಯಾವ ದೃಷ್ಟಿನೋ ನನ್ನ ಅಣ್ಣ ಅತ್ತಿಗೆಗೆ ತಾಕ್ಬಾರ್ದು. ಹೌದು ಕಣ, ಅವರಿಬ್ರಿಗೂ ಯಾವ ದೃಷ್ಟಿನೂ ತಾಗ್ಬಾರ್ದು. ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಸೆಲೆಕ್ಷನ್ ಯಾರ್ದು ಹೇಳು? ನಂದಲ್ವಾ? ಹೌದೌದು, ಅಹಲ್ಯ ಅಕ್ಕನ ವಿಷಯದಲ್ಲಿ ಮಾತ್ರ ನಿನ್ ಸೆಲೆಕ್ಷನ್ ಸೂಪರ್. ಮಿಕ್ಕಿದ್ದೆಲ್ಲ ಸೆಲೆಕ್ಷನ್ನು ಬೋರಿಂಗ್. ಬೋರಿಂಗ್ ಅಲ್ಲ, ಹೊಟ್ಟೆ ಒಳಗಡೆ ಬರ್ನಿಂಗ್ ಅನ್ನ ಬಂದ್ಬಿಟ್ಲು. ಮೀರಾ, ನಾನು ಏನ್ ಟಚ್ ಮಾಡಬೇಡ. ಅದ್ಬಿಡು, ಸಾಕುಗೆ ಮದ್ವೆ ಆಗಿದ್ 1 ವರ್ಷಕ್ಕೆ ನಿನಗ್ ವಾಲ್ಗ ಊದ್ಸ್ಬಿಡ್ತೀನಿ ಅಂದಿದ್ದಾನಲ್ಲ,
ಎಂತ ಹುಡುಗಿ ಬೇಕು? ಏ ಈಗ್ಲೇ ನನ್ನ ಮದ್ವೆಗೆ ಅವಸರ ಇಲ್ಲ. ನಿನಗಿಲ್ಲಪ್ಪ, ನನಗಿದೆ, ಮನೆಯವ್ರಿಗಿದೆ. ನಿನ್ಗೆ ಎಂತ ಹುಡುಗಿ ಬೇಕು ಹೇಳು. ಸುಮ್ಮಿರ್ತೀಯ? ಯಾನಿ ಎಂತ ಹುಡುಗಿ ಬೇಕು ಹೇಳು. ಪ್ಲೀಸ್ ಸುಮ್ನಿರೆ. ಅನಿ ಹೇಳು. ಪ್ಲೀಸ್ ಸುಮ್ನಿರೆ ಮೀರಾ. ಅನಿ ನೋಡು, ಈಗ್ಲೇ ನಿಂಗೆ ಹುಡುಗಿನ ಹುಡ್ಕೋದಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದ್ 2 ವರ್ಷದಲ್ಲಿ ಹುಡುಗಿ ಸಿಕ್ಬಿಡ್ತಾಳೆ. ಅವಳು ನಿನ್ನ ಕಟ್ಬಿಟ್ರೆ ಮುಗೀತು. ನನ್ನೊಂದ್ ದೊಡ್ಡ ಜವಾಬ್ದಾರಿ ಮುಗ್ದಂಗೆ, ಗೊತ್ತಾ? ಅಜ್ಜಮ್ಮ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಅಯ್ಯೋ ಪಾಪ, ನಿನ್ನ ಮದ್ವೆ ಆಗೋ ಹುಡುಗಿ ನೆನ್ಸ್ಕೊಂಡ್ರೆ ನಂಗೆ ಈಗ್ಲೇ ಅಯ್ಯೋ ಪಾಪ ಅನ್ಸ್ತಿದೆ. ನಿಂದೊಳ್ಳೆ ರಗ್ಲೆ ಆಯ್ತಲ್ಲೇ, ಬಿದ್ರೆ ಬೇತಾಳ ತರ ಬೆನ್ ಕಂಟ್ಕೋತಿಯಲ್ಲ. ಅನಿ ಅನಿ ಏನಾಯ್ತು? ಕೋಟೆ ಅಂತೆ ಕೋಟೆ, ಅದ್ಯಾವ ಕೋಟೆ ಇವತ್ ನನ್ನನ್ನು ತಡೆಯುತ್ತೋ ನಾನು ನೋಡ್ತೀನಿ. ಇವ್ನು ಯಾಕೆ ಗೊತ್ತಿದ್ದ ನಿನಗೆ? ನೀನ್ ಯಾಕೋ ಬಂದೆ ಇಲ್ಲಿಗೆ? ಕರೀದೆ ಬಂದವ್ರನ್ನ ಯಾವ್ದ್ರಲ್ಲಿ ಹೊಡಿತಾರೆ ಅಂತ ಗೊತ್ತೇನೋ? 3 ಬಿಟ್ಟವ್ರಿಗೆ ಅದೆಲ್ ಗೊತ್ತಿರುತ್ತೆ ಅನಿ. ಮೊದ್ಲು ಇವ್ರಿಗೆ ಆಚೆ ಹೋಗೋದಕ್ಕೆ ಹೇಳು. ಶುಭ ಕಾರ್ಯದಲ್ಲಿ ಇಂಥವ್ರು ಇರ್ಬಾರ್ದು. ನನ್ನನ್ನು ತಡೆದ್ರೆ ಚೆನ್ನಾಗಿರಲ್ಲ. ನನ್ಗೆ ಸೇರ್ಬೇಕಾಗಿರೋದನ್ನ ನಾನು ಕರ್ಕೊಂಡೇ ಇಲ್ಲಿಂದ ಹೋಗೋದು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನೀನ್ ಬೇರೆ ಟೈಮಲ್ಲಿ ಬಂದಿದ್ರೆ ನಾನಿಷ್ಟು ಮಾತಾಡ್ತಾನೆ ಇರ್ಲಿಲ್ಲ. ಶುಭ ಕಾರ್ಯ ನಡೆಯುವಾಗ ಬಂದಿದ್ಯಾ, ಅದಕ್ಕೆ ಮಾತಲ್ಲೇ ಮುಗಿಸ್ತಾ ಇದ್ದೇನೆ. ಸುಮ್ನೆ ಕಿರಿಕ್ ಮಾಡ್ದೆ ಇಲ್ಲಿಂದ ಹೋಗು. ಬಿಡೋ ಬಿಡೋ ಬಿಡೋ, ತಲೆ ಕೆಟ್ರೆ ನಾನ್ ಮನ್ಸನೇ ಅಲ್ಲ. ಯಾರೋ ನಿನ್ನ ಮಂಚ ಅಂದಿದ್ದು? ನಿನ್ನ ಮಂಚ ಅಂದವನ್ಗೆ ಬುದ್ಧಿ ಇಲ್ಲೋ? ಈ ಪುಣ್ಯಾತ್ಮನ ಹೆತ್ತ ಮಹಾತಾಯಿ ಇವರೇ ಕಣೋ ಅನಿ. ಭವಾನಿ ಚಂದ್ರ ಅವರೇ, ಇವ್ ನಿಮ್ಮ ಮಗನ? ಅಯ್ಯೋ ನಿನ್ನ, ನನ್ನನ್ನೇ ಬೀದಿಲ್ ನಿಂತು ಹೊಡೆದಾಡೋದು, ಜಗಳ ಆಡೋದು ನಮ್ ಸಂಸ್ಕಾರ ಅಲ್ಲ. ಆದ್ರೆ ಮದ್ವೆ ಮನೆಗೆ ಬಂದು ಗಾಂಚಲಿ ತೋರ್ಸಿದ್ರೆ ತಲೆ ತಗ್ಸುವಂತ ವಂಶನೂ ನಮ್ದಲ್ಲ. ರಾಜ್ಗುರು ವಂಶ ನಮ್ದು. ಪ್ರೀತಿಯಿಂದ ಬಂದ್ರೆ ತಲೆ ಬಾಗ್ತೀವಿ, ಕೆಟ್ಟದ್ ಮಾಡ್ಲೇಬೇಕು ಅಂತ ಬಂದ್ರೆ ತುಳ್ದಾಕ್ತಿವಿ. ಏಯ್ ವಂಶದ ಬಗ್ಗೆ ದೊಡ್ಡದಾಗಿ ಕೊಚ್ಕೊಳ್ಬೇಡ್ವೋ. ಇನ್ನೊಬ್ಬನ ಹೆಂಡತಿನ ಕದ್ಕೊಂಡ್ ಬಂದು ಮದುವೆ ಆಗ್ತಿರೋ ಕೆಟ್ಟ ವಂಶ ನಿಮ್ದು. ನಿನ್ನ
ಹೆಂಡ್ತಿನ? ಹೆಂಡ್ತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನ್ಗೆ? ಹೆಂಡ್ತಿ ಅಂತ ಯಾರನ್ನ ಕರೀತಾರೆ ಅಂತ ಗೊತ್ತಾ ನಿನ್ಗೆ? ಹೆಂಡ್ತಿ ಅಂತೆ ಹೆಂಡ್ತಿ. ಹೆಣ್ಣಂದ್ರೆ ನೀನ್ ಹಾಕೊಂಡ್ ಬಿಚ್ಚಾಕೋ ಬಟ್ಟೆ ಅನ್ಕೊಂಡ್ಯಾ? ಬಲವಂತವಾಗಿ ಹೆಣ್ಣನ್ನ ಪಡ್ಕೋಬೇಕು ಅಂತಿದ್ದ ರಾವಣನೇ ನಾಶ ಆದ. ಹೆಣ್ಣನ್ನ ಆಸೆಯಿಂದ ನೋಡಿದ ಮಹಿಷಾಸುರ ತನ್ನ ಸಾವನ್ನ ತಾನೇ ತಂದ್ಕೊಂಡ. ಮೋಹಿನಿನ ಪಡ್ಕೋಬೇಕು ಅನ್ಕೊಂಡಿದ್ ಭಸ್ಮಾಸುರ ತಾನೇ ಭಸ್ಮ ಆದ. ಈಗಲ್ಲ ಕಣ, ಪುರಾಣ, ಇತಿಹಾಸ, ವೇದಗಳ ಕಾಲ, ಯಾವ ಕಾಲ ಬೇಕಾದ್ರೂ ತಗೋ. ಹೆಣ್ಣಿಗೆ ಅವಮಾನ ಮಾಡಿದವನು ಯಾವತ್ತೂ ಉದ್ಧಾರ ಆಗಿಲ್ಲ, ಆಗೋದೂ ಇಲ್ಲ. ಹೆಣ್ಣನ್ನ ಹೀನಾಯವಾಗಿ ಅವಮಾನಿಸಿ ಕೆಟ್ಟು ದೃಷ್ಟಿಯಿಂದ ನೋಡಿದ ಕೌರವ ತನ್ನ 100 ಜನ ತಮ್ಮಂದ್ರ ಜೊತೆ ಸಮಾಧಿ ಆದ. ಹೆಣ್ಣನ್ನ ಭೋಗದ ವಸ್ತು ತರ ನೋಡಿದ್ದ ದೇವೇಂದ್ರನೇ ಶಾಪ ಪಡ್ಕೊಂಡು ಬೀದಿ ಬೀದಿ ಅಲಿವಾಗಾಯ್ತು. ಹೆಣ್ಣನ್ನ ಹೀನಾಯವಾಗಿ ಅವಮಾನಿಸಿ ಕೆಟ್ಟು ದೃಷ್ಟಿಯಿಂದ ನೋಡಿದ ಕೌರವ ತನ್ನ 100 ಜನ ತಮ್ಮಂದ್ರ ಜೊತೆ ಸಮಾಧಿ ಆದ. ಹೆಣ್ಣನ್ನ ಭೋಗದ ವಸ್ತು ತರ ನೋಡಿದ್ದ ದೇವೇಂದ್ರನೇ ಶಾಪ ಪಡ್ಕೊಂಡು ಬೀದಿ ಬೀದಿ ಅಲಿವಾಗಾಯ್ತು. ಇದಕ್ಕಿಂತ ನಿಮಗಿನ್ಯಾರು ಹೇಳೋದಕ್ ಬರೋದಿಲ್ಲ. ಇದಕ್ಕೂ ಮೀರಿ ನೀವೇನಾದ್ರೂ ಆಟ ಆಡಿದ್ರೆ ಎಲ್ರೂ ಅವ್ರ ಕೈಯಲ್ಲಿ ಕಾಲಲ್ಲಿ ಇರೋದನ್ನ ತಗೊಂಡು ನಿಮಗ್ ಹಾಗೆ ಬಾರಿಸ್ತಾರೆ. ಹೇ, ಈ ಸಿನಿಮಾ ಡೈಲಾಗ್ ಎಲ್ಲ ನಿನ್ನ ಹತ್ರನೇ ಇಟ್ಕೊಳ್ಳೆ. ಭವಾನಿ ಅವ್ರೆ, ಬೆರಳು ಮಾಡಿ ಮಾತಾಡಕ್ಕಿಂತ ಮೊದ್ಲು ಅವಳು ಯಾರು ಅನ್ನೋದನ್ನ ಮರಿಬೇಡಿ. ಅನಿಕೇತ್, ನೀವು ಅಷ್ಟೇ. ಅಹಲ್ಯ ಯಾರು ಅನ್ನೋದನ್ನ ಮರಿಬೇಡಿ. ಅವಳು ನಮ್ಮನೆ ಸೊಸೆ. ಸೊಸೆನಾ ರೀ? ಸೊಸೆ ಅಂತ ಯಾರಿಗೆ ಹೇಳ್ತಾರಂತ ಗೊತ್ತೇನ್ರಿ? ಹುಟ್ಟಿದ ಮನೆ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರನ್ನ ಬಿಟ್ಬಂದು ನಿಮ್ಮನೆಗ್ ದೀಪ ಬೆಳಗ್ತಾರ್ರಿ ಸೊಸೆ.